ಕೆರಾಡಿಯಲ್ಲಿ ಶಿವನಾಗಿ ತನ್ನ ಆರ್ಭಟ ತೋರಿಸಿದ ರಿಷಬ್ ಶೆಟ್ಟಿ ಶಿವನ ಹೂತೋಟಕ್ಕೆ ಬಂದವರ ರುಂಡ ಚಂಡಾಡಿ ರೌದ್ರ ನರ್ತನ ಮಾಡಿದ್ರು. ಶಿವನಿಂದ ಹಿಡಿದು ಬರ್ಮೆಯವರೆಗೂ ರಿಷಬ್ ಶೆಟ್ಟಿಯ ನಾನವತಾರಗಳು ಇನ್ನೂ ಕಣ್ಣಿಗೆ ಕಟ್ಟದಂತಿದೆ. ರಿಷಬ್ ಶೆಟ್ಟಿ ಭಾರತೀಯ ಚಿತ್ರ ಜಗತ್ತಿಗೆ ಈಗ ಮುಕುಟಮಣಿ. ಒಂದು ಕಡೆ ಕಾಂತಾರದಂತಹ ಸೂಪರ್ ಹಿಟ್ ಕೊಟ್ಟಿರೋ ರಿಷಬ್ ಶೆಟ್ಟಿ ಹಲವು ಅವಕಾಶಗಳನ್ನ ಕೈಚೆಲ್ಲಿ ತನ್ನ ವೃತ್ತಿ ಜೀವನಕ್ಕೆ ಉತ್ತುಂಗದಲ್ಲಿಡೋ ಕಥೆಗಳನ್ನೇ ಆಯ್ಕೆ ಮಾಡ್ತಿದ್ದಾರೆ. ಅಂತಹ ಸಿನಿಮಾಗಳಲ್ಲೊಂದು ಜೈ ಹನುಮಾನ್. ಕಾಂತಾರ ಒಂದು ಸಕ್ಸಸ್ ಬಳಿಕ ರಿಷಬ್ ಶೆಟ್ಟಿ ಸೈಲೆಂಟ್ ಆಗಿದ್ದಾರೆ. ಸದ್ಯ ವಿಶ್ರಾಂತಿಯಲ್ಲಿದ್ದಾರೆ ಅಂತ ಶೆಟ್ರು ಫಾಲೋವರ್ಸ್ ಫೀಲಿಂಗು. ಆದ್ರೆ ಮ್ಯಾಟ್ರು ಬೇರೆನೆ ಐತಿ. ರಿಷಬ್ ತೆಲುಗಿನಲ್ಲಿ ಜೈ ಹನುಮಾನ್ ಚಿತ್ರ ಮಾಡುತ್ತಾರೆ. ಬಟ್ ಇನ್ನು ಆ ಬಗ್ಗೆ ಯಾವುದೇ ಅಪ್ಡೇಟ್ ಕೂಡ ಇಲ್ಲ. ಶಿವಾಜಿ ಮಹಾರಾಜ್ ಬಯೋಪಿಕ್ ಗೆ ಅಸ್ತು ಎಂದಿದ್ದಾರೆ ಅಂತ ಹೇಳಲಾಗ್ತಿದೆ. ಆದ್ರೆ ಆ ಬಗ್ಗೆಯೂ ಯಾವುದೇ ಹೊಸ ವಿಷಯ ಏನಿಲ್ಲ. ಈಗ ನಯಾ ಮ್ಯಾಟರ್ ಏನಪ್ಪಾ ಅಂದ್ರೆ ರಿಷಬ್ ಶೆಟ್ಟಿ ಈಗ ಮಲಯಾಳಂನ ಬಿಗ್ಗೆಸ್ಟ್ ಸಿನಿಮಾಗೆ ಕೈ ಹಾಕಿದ್ದಾರೆ ಅನ್ನೋದು. ಹೌದು, ರಿಷಬ್ ಶೆಟ್ಟಿ ಈಗ ಪ್ಯಾನ್ ಇಂಡಿಯಾ ಸ್ಟಾರ್. ಹೀಗಾಗಿ ದೊಡ್ಡ ಕನಸುಗಳನ್ನ ಕಟ್ಟಬೇಕಿದೆ. ಅದರ ಮೇಲೆ ಫೋಕಸ್ ಆಗಿರೋ ಶೆಟ್ರಿಗೆ 1,000 ಕೋಟಿಯ ಬಿಗ್ಗೆಸ್ಟ್ ಆಫರ್ ಒಂದು ಬಂದಿದೆ ಅಂತ ಭಾರಿ ಚರ್ಚೆಗಳು ನಡೀತಾ ಇದೆ. ಅದುವೇ ಮಲಯಾಳಂನಲ್ಲಿ 8 ವರ್ಷದಿಂದ ದೊಡ್ಡ ಚರ್ಚೆ ಆಗುತ್ತಿರೋ 1,000 ಕೋಟಿ ಬಜೆಟ್ ನ ಸಿನಿಮಾ. ಹೌದು, ಮಲಯಾಳಂನಲ್ಲಿ ರಂಡಮೂಳಂ ಎಂಬ ಕಾದಂಬರಿ ಬಹಳ ಜನಪ್ರಿಯ. ಭೀಮನ ದೃಷ್ಟಿಕೋನದಲ್ಲಿ ಮಹಾಭಾರತ ಕತೆ ಈ ಕಾದಂಬರಿಯಲ್ಲಿದೆ. MT ವಾಸುದೇವನ್ ನಾಯರ್ ಈ ಕಾದಂಬರಿ ರಚಿಸಿದ್ದು, ದಶಕಗಳಿಂದ ಈ ಕಾದಂಬರಿಯನ್ನ ಸಿನಿಮಾ ಮಾಡುವ ಪ್ರಯತ್ನ ಕೂಡ ನಡೀತಿದೆ. ಆದ್ರೆ ಅದಕ್ಕೊಂದು ಸೂಕ್ತ ವೇದಿಕೆ ಸೃಷ್ಟಿಯಾಗಿರ್ಲಿಲ್ಲ. ಕಾಂತಾರದ ಹಿಟ್ ಬಳಿಕ ಇಂತಹದೊಂದು ಕನಸಿಗೆ ಮತ್ತೆ ಜೀವ ಬಂದಿದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾರಾಗ್ತಾರೆ MLA ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.